ಯಾಕಂತ ಹೇಳಿದ್ರೆ ನಂಬಿ ಬಿಡಿ, ನಾವು ಪ್ರತಿಯೊಂದು ಆವಾಗ ಒರಿಜಿನಲ್ ತಿಂತಿತ್ತು. ಆದ್ರೆ ಇವತ್ತು ಎಲ್ಲ ಹಣದ ಹಿಂದೆ ಹೋಗ್ತಾ ಇದ್ದಾರೆ, ಪ್ರತಿಯೊಂದು ಹಣದಿಂದ ಹೋಗ್ತಿದ್ದಾರೆ. ಎಲ್ಲ ನಾವು ಗೊತ್ತಿತ್ತು. ಇವತ್ತು ಎಷ್ಟೋ ಮಕ್ಕಳಿಗೆ ಗೇರು ಹಣ್ಣಿನ ಬೀಜ ಒಳಗಾಗುತ್ತೋ ಹೊರಗಾಗುತ್ತೋ ಗೊತ್ತಿಲ್ಲ, ಆ ಪರಿಸ್ಥಿತಿ ಬಂದಿದೆ. ನಾನು 6 ವರ್ಷ ಹೋಟ್ಲಲ್ಲಿ ಕೆಲಸ ಮಾಡಿದ್ದೇನೆ. KV ರಮಣಾಚಾರ್ಯರೊಂದು ಅಂತಿದ್ದಾರೆ, IAS ಆಫೀಸರ್ ಅವರು. ಅವ್ರು ಯಾವತ್ತು ನಮ್ದು ಸುಪ್ರಭಾತ್ ಕೃಷ್ಣಮೂರ್ತಿ ಅಂತ ಕರೆಯೋದು, ಅವ್ರು ಮಾಣಕಟ್ಟೆ ಕೃಷ್ಣಮೂರ್ತಿ ಅಂತ ಕರೆಯೋದಿಲ್ಲ. ಒಂದು 25-30 ಲಕ್ಷದ ಮೇಲೆ ಖರ್ಚಾಗ್ತದೆ. ಯಾವತ್ತು ನನ್ನ ಜೀವನ ಪರ್ಯಂತ ನಾನು ರಾಜಕೀಯಕ್ಕೆ ಬರುವುದಿಲ್ಲ. ಜನಪ್ರತಿನಿಧಿ ಪತ್ರಿಕೆಯ ವಿಶೇಷ ಸಂದರ್ಶನ ಮಾಲಿಕೆ ಅಭಿಮುಖ ವೀಕ್ಷಿಸಿ. ಮಾಣಕಟ್ಟೆ ಸುಬ್ರಹ್ಮಣ್ಯ ಮಂಜ ಮತ್ತು ವಿಶಾಲಾಕ್ಷಿ ದಂಪತಿಗಳ ಪುತ್ರರಾದಂಥ ಮಾಣಕಟ್ಟೆ ಕೃಷ್ಣಮೂರ್ತಿ ಮಂಜರವರು ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡವರು. ಉದ್ಯೋಗದ ನಿಮಿತ್ತ ಹೈದರಾಬಾದಿಗೆ ತೆರಳಿದ ಅವರು ಹೋಟೆಲ್ ಕಾರ್ಮಿಕನಾಗಿ ಕೆಲಸವನ್ನು ನಿರ್ವಹಿಸಿ ತದನಂತರ ಸ್ವಂತ ಹೋಟೆಲನ್ನು ಆರಂಭಿಸಿ ಇಂದು ಸುಪ್ರಭಾತ ಗ್ರೂಪ್ ಆಫ್ ಹೋಟೆಲ್ನ ಮಾಲೀಕರಾಗಿದ್ದಾರೆ. ತನ್ನ ದುಡಿಮೆಯ ಬಹುಪಾಲನ್ನು ಸಾಮಾಜಿಕ ಸೇವೆಗೆ ಮುಡಿಪಾಗಿಟ್ಟ ಇವರು ತನ್ನ ಹುಟ್ಟೂರಿನ ಆಸುಪಾಸಿನ ಗ್ರಾಮದ ಅನೇಕ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡವರು. ಇವರ ಸೇವೆಯನ್ನು ಗುರುತಿಸಿ 2022ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಜನಪ್ರತಿನಿಧಿಯ ಅಭಿಮುಖಕ್ಕೆ ಆಗಮಿಸಿದ ಇವರು ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಜನಪ್ರತಿನಿಧಿಯ ಅಭಿಮುಖಕ್ಕೆ ಆಗಮಿಸಿದ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರವರಿಗೆ ಸ್ವಾಗತ. ನಮಸ್ಕಾರ. ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಸಮಾಜದಲ್ಲಿ ಇವತ್ತು ಒಂದು ಗುರುತಿಸಿಕೊಂಡಂಥ ವ್ಯಕ್ತಿ. ಯಾವುದೇ ರಾಜಕಾರಣದ ಒಂದು ಅಪೇಕ್ಷೆ ಇಲ್ಲದೆ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಂಥವ್ರು. ಈ ಸಂದರ್ಭದಲ್ಲಿ ತಮ್ಮ ಬಾಲ್ಯದ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಮ್ಮ ಓದುಗರಿಗಾಗಿ ತಾವು ನೀಡಬೇಕು ಅಂತೇಳಿ ವಿನಂತಿಸ್ತೇವೆ. ನಿಮಗೆಲ್ಲ ಗೊತ್ತಿದೆ, ಮಾರಣಕಟ್ಟೆ ಅವಾಗ ಒಂದು ಕುಗ್ರಾಮ, ಯಾವ ಸವಲತ್ತು ಇಲ್ಲ, ಹೊಳೆಗೆ ಸೇತುವೆ ಕೂಡ ಇರಲಿಲ್ಲ. ನಮಗೆ ಶಾಲೆಗೆ ಹೋಗ್ಬೇಕಿದ್ರು ಒಣಸೆಗೆ ನಡ್ಕೊಂಡು ಹೋಗ್ಬೇಕಿತ್ತು. ಆಮೇಲೆ ನೆಂಪಿನ ಹೈಸ್ಕೂಲಿಗೆ ಬರುವುದು ನಡ್ಕೊಂಡು ಬರಬೇಕಿತ್ತು. ಎರಡನೇದೇನಂತ ಹೇಳಿದ್ರೆ ಮಾರಣಕಟ್ಟೆಯ ಅರ್ಚಕ ವಂಶದಲ್ಲಿ ಹುಟ್ಟಿದ್ದು. ಮಾರಣಕಟ್ಟೆ ಆವಾಗ ಅಷ್ಟು ಉತ್ಪತ್ತಿಗಳು ಇರಲಿಲ್ಲ. ಆಮೇಲೆ ನಾವು ಮನೆಯಲ್ಲಿಯೂ ಹಂಗೆ ಜನಸಂಖ್ಯೆ, ನಾವು 8 ಜನ ಮಕ್ಕಳು. ಏನಂತ ಹೇಳಿದ್ರೆ ಕಾಲ ತಂದೆಯವರಿಗೆ ನಮ್ಮ ಹೊಟ್ಟೆ ತುಂಬಿಸೋದೇ ಸ್ವಲ್ಪ ಕಷ್ಟ ಇದ್ದಿತ್ತು, ಉಪಾಯ ಇಲ್ಲ. ಆದರೂ ಶ್ರಮಪಟ್ಟು ಸ್ವಲ್ಪ ವ್ಯವಸಾಯ ಇದ್ದಿತ್ತು, ಅದನ್ನು ಮಾಡಿಕೊಂಡು ದೇವಸ್ಥಾನದ ಒಂದು ಸಣ್ಣ ಉತ್ಪತ್ತಿಯಲ್ಲಿ ನಮ್ಮ ತಂದೆಯವರು ಸಾಕ್ತಿದ್ರು. ಶಾಲೆಗೂ ಹಾಗೆ ನನಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನೆಂಪಿನ ಶಾಲೆಗೂ ನಡ್ಕೊಂಡು ಹೋಗ್ತಾ ಇರುವಾಗಲೇ ನಾನು 10ನೇ ಕ್ಲಾಸ್ ಕೂಡ ಸಂಪೂರ್ಣ ಮಾಡಿರಲಿಲ್ಲ. ಆದರೆ ಆ ಬಾಲ್ಯ ಅನ್ನೋದು ತುಂಬ ಸುಖ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಂಬಿ ಬಿಡಿ, ನಾವು ಪ್ರತಿಯೊಂದು ಆವಾಗ ಒರಿಜಿನಲ್ ತಿಂತಿತ್ತು. ಹಾಲು, ಮೊಸರು, ತುಪ್ಪ, ತರಕಾರಿ ಅಂಗಡಿಯಲ್ಲಿ ತರುವ ಸಿಸ್ಟಮೇ ಇರಲಿಲ್ಲ, ನಾವೇ ಬೆಳೆಸ್ಕೊಂಡು ತಿಂತಿತ್ತು. ಹಾಗೆ ಕುಟ್ಟಿದ ಅಕ್ಕಿ, ಆವಾಗ ಮಿಷನಿಗೆ ನಿಮಗೆ ಮಿಲ್ಲಿಗೆ ತಗೊಂಡು ಹೋಗ್ತಿರ್ಲಿಲ್ಲ. ಎಣ್ಣೆನೂ ಹಾಗೆ ಪ್ಯೂರ್ ಎಣ್ಣೆ, ತೆಂಗಿನಕಾಯಿ ತಗೊಂಡೋಗಿ ಎಣ್ಣೆ ಮಾಡ್ಕೊಂಡು ಬರ್ತಿದ್ದೇವೆ. ಅವಲಕ್ಕಿ, ಇವತ್ತೆಲ್ಲ ಮಾರ್ಕೆಟಲ್ಲಿ ಅವಲಕ್ಕಿ ತಗೊಳ್ತಾರೆ, ಆದ್ರೆ ಅವಲಕ್ಕಿ ಕೂಡ ನಾವು ಹೋಗಿ ಮಿಲ್ಲಿಗೆ ಹೋಗಿ ಮಾಡಿಸ್ಕೊಂಡು ಬರ್ತಿತ್ತು. ಎಲ್ಲ ಒರಿಜಿನಲ್ ತಿಂತಿತ್ತು. ಆದ್ರಿಂದ ಅದೊಂದು ಖುಷಿ ಇತ್ತು. ಆಮೇಲೆ ಊರಲ್ಲಾಗುವ ಹಣ್ಣುಗಳು, ಕಿಸ್ಕರ್ ಹಣ್ಣು ಇರ್ಬೋದು, ಚೂರಿ ಹಣ್ಣು ಇರ್ಬೋದು, ಗರ್ಚನ ಹಣ್ಣು ಇರ್ಬೋದು, ಅಥವಾ ನೇರಳೆ ಹಣ್ಣು ಇರ್ಬೋದು, ಹೆಬ್ಬೆಲ್ಸಿನ ಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಗೇರ್ ಹಣ್ಣು, ಇದನ್ನೆಲ್ಲ ನಾವು ಒರಿಜಿನಲ್ ಆಗಿ ತಿಂದಿದ್ದೇವೆ. ಇವತ್ತು ಪ್ರತಿಯೊಂದು ಯಾವುದು ಒರಿಜಿನಲ್ ಸಿಕ್ಕುವುದಿಲ್ಲ. ಮತ್ತೆ ಊರಿನಲ್ಲಿ ಯಾವಾಗ ಮನೆ ತುಂಬಾ ಮಕ್ಕಳಿದ್ರು, ಮನೆ ಸಣ್ಣದು, ಆದ್ರೆ ಹಿರಿಯವರ ಹತ್ರ, ತಂದೆ ತಾಯಿಯವರ ಹತ್ರ ಹಣ ಇರಲಿಲ್ಲ, ಸುಖ ಇತ್ತು. ಯಾಕಂತ ಹೇಳಿದ್ರೆ ಇದ್ದದ್ರಲ್ಲೇ ಹಂಚ್ಕೊಂಡು ತಿಂತಿತ್ತು. ಒಂದು ನಮ್ಮ ಈ ಒಂದು ಕಲ್ಚರ್ ಅದು ಅವಾಗ ಉಳ್ಕೊಂಡು ಹೋಗಿತ್ತು. ಇವತ್ತಿಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ಇವತ್ತು ಎಲ್ಲ ಹಣದ ಹಿಂದೆ ಹೋಗ್ತಾ ಇದ್ದಾರೆ, ಪ್ರತಿಯೊಂದು ಹಣದಿಂದ ಹೋಗ್ತಿದ್ದಾರೆ. ಇದು ಬೇಜಾರದ ವಿಷಯ. ಹಣ ಬೇಕು, ಹಣ ಬೇಡ ಅಂತ ನಾನು ಹೇಳೋದಿಲ್ಲ, ಆದ್ರೆ ಎಲ್ಲವೂ ಹಣವೇ ಅಲ್ಲ. ಅದಕ್ಕೋಸ್ಕರ ಯಾರು ಮನೆಯಲ್ಲಿ ಏನು ಬೆಳೆಸೋದಿಲ್ಲ,
ತರಕಾರಿ ಇಲ್ಲ, ಯಾವುದಿಲ್ಲ. ಇವತ್ತು ಎಲ್ಲ ಅಂಗಡಿಯಿಂದ ತಗೊಳ್ಳುವುದು, ಹಣ ಇವೆಲ್ಲ ಕೊಟ್ಟೆ ತಗೊಳ್ಳೋದಾಗಿದೆ. ಹಾಲು, ಇವತ್ತು ಮೊಸರು ಕೂಡ ದುಡ್ಡು ಕೊಟ್ಟೆ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಹಾಗಿರುವಾಗ ನಾವು ಏನಂದ್ರೆ ಒಂದು ವಿಷಯದಲ್ಲಿ ಪುಣ್ಯಾತ್ಮರು ಯಾಕೆ ಹೇಳ್ತೇವೆ ಅಂತಂದ್ರೆ ಇದನ್ನೆಲ್ಲ ನಾವು ಗೊತ್ತಿತ್ತು. ಇವತ್ತು ಎಷ್ಟೋ ಮಕ್ಕಳಿಗೆ ಗೇರು ಹಣ್ಣಿನ ಬೀಜ ಒಳಗಾಗುತ್ತೋ ಹೊರಗಾಗುತ್ತೋ ಗೊತ್ತಿಲ್ಲ, ಆ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಮಾರಣಕಟ್ಟೆ ಏನಲ್ದಿದ್ರು ಬ್ರಹ್ಮಲಿಂಗನ ಒಂದು ಒಳ್ಳೆ ಕ್ಷೇತ್ರ. ಇವತ್ತು ಬ್ರಹ್ಮಲಿಂಗನಿಗೆ ಯಾವ್ದು ಕಡಿಮೆ ಇದ್ರು ಪೂಜೆ ಪುರಸ್ಕಾರ ಯಾವುದು ಕಡಿಮೆ ಇಲ್ಲ. ಎಲ್ಲ ಭಕ್ತಾದಿಗಳಿದ್ದಾರೆ, ನಂಬಿದವನಿಗೆ ಅದೇ ತರ ನಡೆಸಿದ್ದಾನೆ. ಆ ನಡೆಸಿದ್ದಿಂದ ಮಾರಣಕಟ್ಟೆ ಬರ್ತಿದ್ದಾರೆ. ಅದಕ್ಕಾಗಿ ನಾನು ಹೇಳೋದು, ಮಾರಣಕಟ್ಟೆಯನ್ನು ಆ ಕ್ಷೇತ್ರದಲ್ಲಿ ನಾನು ಒಬ್ಬ ಅರ್ಚಕ ಮನೆತನದಲ್ಲಿ ಹುಟ್ಟಿದ್ದೆ ನನ್ನ ಅದೃಷ್ಟ. ನೀವು ಮಾರಣಕಟ್ಟೆಯಿಂದ ಹೈದರಾಬಾದಿಗೆ ಹೋಗ್ಲಿಕ್ಕೆ ಕಾರಣ ಏನು? ಹೊಟ್ಟೆಪಾಡೆ, ಹಸು ಇತ್ತು, ಮತ್ತೆ ಆವಾಗ ಎಲ್ಲೂ ಕೆಲಸ ಇರಲಿಲ್ಲ, ದೇವಸ್ಥಾನದಲ್ಲಿ ಉತ್ಪತ್ತಿ ಇರಲಿಲ್ಲ, ಕಾಲೇಜಿಗೆ ಕಳಿಸೋಕೆ ನಮ್ಮ ತಂದೆಯವರ ಹತ್ರ ಹಣ ಇರಲಿಲ್ಲ. ಅವಾಗ ಏನಿತ್ತು, ಅವಾಗ ನಿಮ್ಗೆಲ್ಲ ಗೊತ್ತಿದೆ. ಅವಾಗ ಏನಂತ ಹೇಳಿದಿದ್ರೆ ಹೋಟ್ಲೇ ಮೇನ್. ನಮ್ಮ ರಿಲೇಷನ್ ಅವರೊಟ್ಟಿಗೆ ನಮ್ಮ ಚಿಕ್ಕಪ್ಪ ಇದ್ದಿದ್ರು, ಅವರೊಟ್ಟಿಗೆ ನಾನು ಹೋಟ್ಲಿಗೆ ಹೋದೆ. ಅಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿ ಆ ಅನುಭವ ಎಲ್ಲ ತಗೊಂಡೆ ನಾನು, ಹೇಗೆ ಮಾಡಬೇಕು ಏನಂತೇಳಿ. ಒಂದು ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಮತ್ತೆ ಬೇರೆ ಎಲ್ಲಿ ಮಾಡಿದ್ರು ಇರ್ಲಿಕ್ಕೆ ರೂಮು ಅಥವಾ ಹೊಟ್ಟೆಗೆ ತಿಂಡಿಗೆ ಹಣ ಇದೆಲ್ಲ ಬೇಕಿತ್ತು. ಹೋಟ್ಲ್ ಆಗಿಲ್ಲ, ರೂಮು ಒಳ್ಳೆ ಇರ್ತಿತ್ತು, ಊಟದ ವ್ಯವಸ್ಥೆ ಒಳ್ಳೆ ಆಗಿದ್ದರಿಂದ ಈ ಹೋಟ್ಲು ಒಳ್ಳೇದಂತ ಅವಾಗ ನಾವು ಅನ್ಕೊಂಡದ್ದು. ಎಷ್ಟು ವರ್ಷ ಹೋಟ್ಲಲ್ಲಿ ಕೆಲಸ ಮಾಡಿ ಎಷ್ಟನೇ ವರ್ಷಕ್ಕೆ ಹೋಟೆಲ್ ಉದ್ಯಮವನ್ನು ಆರಂಭಿಸಿದ್ರಿ? ನಾನು 6 ವರ್ಷ ಹೋಟ್ಲಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಹೋಗಿ ಈಗ 43 ವರ್ಷ ಆಯ್ತು. ಈ 37 ವರ್ಷದಿಂದ ಇದು 38ನೇ ವರ್ಷ ಆಗ್ತಾ ಇದೆ. ಸ್ವಂತ ಹೋಟ್ಲ್ ಇಟ್ಕೊಂಡು ಆ ಒಂದು ಸಣ್ಣದು ಒಂದು 5,000 ರೂಪಾಯಿಯಿಂದ ಒಂದು ಸಣ್ಣ ಹೋಟ್ಲು ಪ್ರಾರಂಭ ಮಾಡಿ ಒಂದು 5-6 ಜನ ಕೆಲಸದವ್ರನ್ನ ಇಟ್ಕೊಂಡು ನಾನೇ ಸ್ವಂತವಾಗಿ ಮಾಡ್ಕೊಂತ, ತಿಂಡಿಯು ನಾನೇ ಮಾಡ್ಕೊಂಡು, ಇದೆಲ್ಲ ದೋಸೆನೂ ನಾನೇ ಹಾಕೊಂಡೆಲ್ಲ ಬೇಕಾದ ಕೆಲಸ ಅಲ್ಲಿ ಕಲ್ತಿದ್ರಿಂದ ಇದನ್ನ ಮಾಡ್ಕೊಂಡು ಹೋಗ್ತಿದ್ದೆ. ಅದೇ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇವತ್ತು ಎಷ್ಟು ಜನರಿಗೆ ಕೆಲಸವನ್ನ ನೀಡಿದ್ರಿ? ಒಂದು 1,500 ಜನರವರಿಗೆ ಕೆಲಸ ಕೊಡ್ತಾ ಇದ್ದೇನೆ. ಕೆಲಸದವರು ಆವಾಗ ಊರಿನ ಕೆಲಸದವರೇ ಜಾಸ್ತಿ ಇದ್ರು, ಊರ ಕಡೆ ಇರುವವರೆಲ್ಲರೂ. ಇವಾಗ ಊರಿನ ಕೆಲಸದವ್ರು ಕಡಿಮೆ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಬಡತನ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಇರುವುದು ಮೊದಲಿನಂಗೆ 8-10 ಮಕ್ಕಳಲ್ಲ, ಒಬ್ರು ಅಥವಾ ಇಬ್ರು. ಆ ಮಕ್ಕಳಿಗೆ ಇವತ್ತು ಪ್ರತಿಯೊಬ್ಬರು ಎಜುಕೇಶನ್ ಕೊಡ್ತಾ ಇದ್ದಾರೆ. ಆದ್ರಿಂದ ಎಜುಕೇಶನ್ನಿಂದ ಹೋಟ್ಲ್ ಫೀಲ್ಡ್ ಅನ್ನುವುದು ಕಡಿಮೆ ಆಗಿದೆ, ಮಕ್ಕಳು ಹೆಚ್ಚಿಲ್ಲ. ನೀವು ಸುಪ್ರಭಾತ ಗ್ರೂಪ್ ಆಫ್ ಹೋಟೆಲ್ ಅನ್ನ ಇಟ್ಕೊಂಡೆ. ಸುಪ್ರಭಾತ ಹೆಸರನ್ನ ಆಯ್ಕೆಯ ಹಿನ್ನೆಲೆ ಏನು? ನಾನು ಆಕ್ಚುಲಿ ಹೋಟ್ಲ್ ಇಟ್ಕೊಂಡದ್ದು ರಾಘವೇಂದ್ರ ಹೋಟ್ಲ್ ಅಂತ ಫಸ್ಟ್ ಓಪನ್ ಮಾಡಿದ್ದು. ಆದ್ರೆ ಒಂದು ನನಗೆ ಅನಿಸ್ತು ಸುಪ್ರಭಾತ ಅಂತ ಹೇಳುದಂದ್ರೆ ಶುಭೋದಯ. ನಾನು 2ನೇ ಹೋಟ್ಲ್ ಅಂತ ಹೇಳುವುದನ್ನು ಸುಪ್ರಭಾತ ಅಂತ ಹೇಳಿ ನಾನು ನಾಮಕರಣ ಮಾಡಿದೆ. ಅದನ್ನು ಇಟ್ಕೊಳ್ಬೇಕಂದ್ರೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಹೈದರಾಬಾದಲ್ಲಿ ಸುಪ್ರಭಾತ್ ಹೋಟ್ಲಿಗೆ ಯಾರದ್ದು ಇರ್ಲಿಲ್ಲ ಹೆಸರು. ನಮ್ದೊಂದು ಹೊಸತನ ಬೇಕಂತ ಹೇಳಿ ಅದರೊಟ್ಟಿಗೆ ಮಾಡ್ತಾ ಇರುವಾಗ ನಂದು ರಾಘವೇಂದ್ರ ಗ್ರೂಪ್ ಅಂತ ಇಟ್ಕೊಂಡಿದ್ದೆ ನಾನು. ಆದ್ರೆ ಅಲ್ಲಿ KV ರಮಣಾಚಾರ್ಯರೊಂದು ಅಂತಿದ್ದಾರೆ, IAS ಆಫೀಸರ್ ಅವರು ಯಾವತ್ತು ನಮ್ದು ಸುಪ್ರಭಾತ್ ಕೃಷ್ಣಮೂರ್ತಿ ಅಂತ ಕರೆಯುವುದು. ಅವ್ರು ಮಾರಣಕಟ್ಟೆ ಕೃಷ್ಣಮೂರ್ತಿ ಅಂತ ಕರೆಯುವುದಿಲ್ಲ, ಸುಪ್ರಭಾತ್ ಕೃಷ್ಣಮೂರ್ತಿ ಅಂತ ಅವರು ಕರೆದು ಇದು ಮಾಡಿದ್ರಿಂದ ಅದು ಆ ದಿವಸದಿಂದ ಕಂಟಿನ್ಯೂ ಆಗಿ ಸುಪ್ರಭಾತ್ ಗ್ರೂಪ್ ಆಯ್ತು. ಇವತ್ತಿನವ್ರು ನಾನು ಕರೆಯುವುದು ಸುಪ್ರಭಾತ್ ಗ್ರೂಪ್, ಸುಪ್ರಭಾತ್ ಕೃಷ್ಣಮೂರ್ತಿ ಅಂತ ಕರೀತಾರೆ. ಯಾಕಂದ್ರೆ ಅವರು ಒಂದು ಅನಾಥಾಶ್ರಮ, ಒಂದು ವೃದ್ಧಾಶ್ರಮ ಎರಡೂ ನಡೆಸ್ತಾರೆ. ಆದ್ರೆ ಅದರಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಉದ್ಯಮದ ಯಶಸ್ಸಿನ ಗುಟ್ಟೇನು? ಒಂದು ಮಾದರಿಯಾಗಿ ಯಾರಾದ್ರೂ ಹೇಳುವುದಾದ್ರೆ ನೋಡಿ, ನಾನು ಹೇಳ್ತೇನೆ, ಪ್ರತಿ ಕೆಲಸದಲ್ಲೂ ಕಷ್ಟ ಇದೆ, ಸುಖ ಯಾವುದ್ರಲ್ಲೂ ಇದೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಹೋಟ್ಲು ಒಂದು ನಮಗೆ ನಗದು ಸಿಗತ್ತೆ, ಹಣ. 2ನೇದು ನಾವು ಕ್ವಾಲಿಟಿಯನ್ನು ಮೇಂಟೆನೆನ್ಸ್ ಮಾಡ್ಬೇಕು. ಕ್ವಾಲಿಟಿ ಕೊಡದೇ ಇದ್ರೆ ಕಸ್ಟಮರ್ ನಮ್ಗೆ ದುಡ್ಡು ಕೊಡ್ತಾರೆ, ಆದ್ರೆ ಅದಕ್ಕೆ ಸರಿಯಾಗಿ ನಾವು ಕ್ವಾಲಿಟಿ ಕೊಟ್ಟಿದ್ದೇವಾ ಇಲ್ವಾ ಅಂತ. ನಮ್ಮ ಹೋಟ್ಲಲ್ಲಿ ನಾನು ಡಾಲ್ಡಾ ಯೂಸ್ ಮಾಡೋದಿಲ್ಲ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡೋದಿಲ್ಲ, ಕಲರ್ ಯೂಸ್ ಮಾಡೋದಿಲ್ಲ, ಇದ್ಯಾವ್ದು ನಾನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕ್ವಾಲಿಟಿಗೋಸ್ಕರ. ನಾನು ಈ 43 ವರ್ಷದಿಂದ ಹೋಟ್ಲಲ್ಲೇ ತಿಂತಾ ಇದ್ದೇನೆ. ನನ್ನ ಆರೋಗ್ಯ ಸರಿ ಇದ್ರೆ ಮಾತ್ರ ನಾನು ಎದುರುಗಡೆ ಕೊಟ್ಟ ವ್ಯಕ್ತಿಗಳು ಆರೋಗ್ಯ ಸರಿಯಾಗಿರ್ಬೇಕು, ನಾನು ಅದನ್ನೇ ತಿನ್ನೋದು. ಆದ್ರಿಂದ ಕ್ವಾಲಿಟಿ ಕೊಟ್ರೆ, ರೇಟ್ ಕೂಡ ಹಾಗೆ ಹೈಪೈ ರೇಟ್ ಇಡದೆ ಒಳ್ಳೆ ರೇಟಿಂದ ರೀಸನೇಬಲ್ ರೇಟ್ ಇಟ್ರೆ ಖಂಡಿತ ಯಶಸ್ವಿ ಆಗತ್ತೆ. ನಿಮ್ಮ ಸೇವಾ ಮನೋಭಾವಕ್ಕೆ ಈಗ ತುಂಬಾ ಸೇವೆಗಳನ್ನ ಮಾಡ್ತಿದ್ದೆ, ಅದು ರಾಜ್ಯಕ್ಕೆ ಬಿಟ್ಟು
ಸಾಮಾಜಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ. ಇದಕ್ಕೆ ಪ್ರೇರಣಾ ಶಕ್ತಿ ಯಾರು? ಪ್ರೇರಣೆ ಶಕ್ತಿ ಅಂತ ಹೇಳಿದ್ರೆ, ನಾನು ಮೊದಲು ಒಂದು ದೇವಸ್ಥಾನಕ್ಕೆ, ನೆಂಪಿನ ಮಹಾಗಣಪತಿ ದೇವಸ್ಥಾನಕ್ಕೆ ನನ್ನ ಹತ್ರ ಡೊನೇಷನ್ ಬಂದರು. ನಾನು ಆವಾಗ ಕೊಟ್ಟದ್ದು 1,000 ರೂಪಾಯಿ. ಆಮೇಲೆ ನನಗೆ ಅನಿಸ್ತಿತ್ತು, ಅದೊಂದು ಕೊಟ್ಟ ಮೇಲೆ ನನಗೆ ಕೆಲವು ಒಳ್ಳೆಯದೂ ಆಗಿದೆ. ಹಾಗೆ ಅದೇ ರೀತಿಯಾಗಿ ನಾನು ದಾನದ ಮಾಡ್ತಾ ಇದ್ದೆ. ಆದರೆ ಒಂದ್ಸರ್ತಿ ನಮಗೆ ಗೋಪಾಲ್ ಪೂಜಾರವರು ಚಿತ್ತೂರು ಶಾಲೆ ಅನ್ನೋದು ಮಕ್ಕಳು 500-600 ಇದ್ದದ್ದು ಕಡಿಮೆಯಾಗಿ ಒಂದು 65-70ಗೆ ಬಂತದ್ದು. ಆವಾಗ ನಡೆಸೋದೇ ಕಷ್ಟ ಆಯ್ತು. ಗೋಪಾಲ್ ಪೂಜಾರ ಹೇಳಿದ್ರು, ಮಂಜರೆ ಇದಂದು ನೀವು ದತ್ತಕ್ಕೆ ತಕೊಳ್ಳಿ ಅಂತ. ಆವಾಗ ನಾನು ಅದನ್ನು ದತ್ತಕ್ಕೆ ತಗೊಂಡೆ. ಎರಡನೇದು, ನನ್ನ ಹೆಂಡತಿ ಯಾವತ್ತೂ ಹೇಳ್ತಿದ್ದಾಳೆ, ಏನಂದ್ರೆ ನೀವು ಎಲ್ಲ ದೇವಸ್ಥಾನಕ್ಕೆ ಕೊಡ್ತೀರಿ, ವಿದ್ಯಾಭ್ಯಾಸಕ್ಕೆ ಕೊಡಿ. ಒಂದು ಮನೆಯಲ್ಲಿ ಒಂದು ಹುಡುಗನೋ ಒಂದು ಹುಡುಗಿಯೋ ಒಂದು ವಿದ್ಯೆ ಕಲಿತ ಅಂದ್ರೆ ಆ ಮನೆ ಒಳ್ಳೇದಾಗತ್ತೆ. ನನ್ನ ಅಭಿಪ್ರಾಯ, ನೀವು ವಿದ್ಯೆಗೆ ಜಾಸ್ತಿ ಖರ್ಚು ಮಾಡೋದು ಒಳ್ಳೇದಂದ್ರೆ ನನ್ನ ಹೆಂಡತಿ ಹೇಳಿದ್ಲು. ಈ ಇಬ್ಬರ ಪ್ರೇರಣೆಯಿಂದ ವಿದ್ಯಾಭ್ಯಾಸಕ್ಕೆ ನಾನು ಇದು ಮಾಡ್ತಾ ಹೋಗಿದ್ದೇನೆ. ಹೈದರಾಬಾದಲ್ಲಿ ಇದ್ಕೊಂಡು ನಾಡು ನುಡಿಯ ಸೇವೆಯನ್ನ ಮಾಡ್ತಾ ಇದ್ರಿ, ಕನ್ನಡದ ಬಗ್ಗೆ ಕಾಳಜಿಯನ್ನ ಇಟ್ಟಿದ್ರಿ. ಈ ಎಲ್ಲ ನೀವು ಮಾಡ್ತಾ ಇರುವಾಗ ನಿಮ್ಗೆ ಏನ್ ಅನ್ಸುತ್ತೆ ಈ ಸಾಮಾಜಿಕಕ್ಕೆ? ನಿಜವಾಗಿ ಮನುಷ್ಯನಿಗೆ ಗಾಳಿ, ನೀರು, ಬೆಳಕು, ಆಹಾರ ಎಲ್ಲದೊಟ್ಟಿಗೆ ಕೆಲವು ಮನೋರಂಜನೆ ಬೇಕಾಗತ್ತೆ. ನೋಡಿ, ನಾವು ಮೊದಲಿಂದ ಮನೋರಂಜನೆ ಅಂತ ಹೇಳಿದ್ರೆ ನಮಗೆ ಯಕ್ಷಗಾನ. ಈ ಯಕ್ಷಗಾನಕ್ಕಾಗಿ ನಾವು ರಾತ್ರಿ ಇಡೀ ಕೂತ್ಕೊಂಡು ನೋಡ್ತಿತ್ತು. ಅಂಥದ್ದನ್ನು ಯಾಕೆ ನಾವು ಹೈದರಾಬಾದಿಗೆ ಕರೆಸಬಾರ್ದು ಅಂತೇಳಿ ಮೊದಲು 3 ಆಟ ಶುರು ಮಾಡ್ತು. ರಾತ್ರಿ ಇಡೀ ಆಟ ಮಾಡ್ತಿತ್ತು. ಕಡೆಗೆ ಕೆಲವೆಲ್ಲ ಪೊಲೀಸು ಇದರಿಂದ, ಗೌರ್ಮೆಂಟಿನ ಅಡಚಣೆಯಿಂದ ರಾತ್ರಿ 11 ಗಂಟೆಗೆ ಮುಗಿಸ್ಬೇಕಾಗಿ ಬಂತು. ಇವಾಗಂತೂ 10 ಗಂಟೆಗೆ ಮುಗಿಸ್ತಾ ಇದ್ದೇವೆ. ಆದ್ರೆ ಇವಾಗ ಸಪ್ತಾಹ ಮಾಡಿಸ್ತಾ ಇದ್ದೇವೆ. 7 ದಿವಸದ ಕಾರ್ಯಕ್ರಮ, ತೆಂಕು ಅಷ್ಟೇ, ಬಡಗು ಅಷ್ಟೇ, ಎರಡನ್ನೂ ಮಾಡ್ತಾ ಇದ್ದೇವೆ. ಈ ಯಕ್ಷಗಾನದ ಒಟ್ಟಿಗೆ ಕೆಲವು ಕಲೆಗಳು ಏನಂದ್ರೆ ಭರತನಾಟ್ಯ ಅಥವಾ ಕೂಚಿಪುಡಿ, ಹಾಗೆ ನಾಟಕಗಳು, ಇವರೆಲ್ಲ ಇಲ್ಲಿ ನಾವು ಕುಂದಾಪುರದ ಕುಳ್ಳಪ್ಪು ನಾಟಕಗಳು ಕೂಡ ಕರೆಸಿದ್ದೇವೆ. ಶಾಲಿಗ್ರಾಮ ಮಕ್ಕಳ ಮೇಳ ಕೂಡ ಕರೆಸಿದ್ದೇವೆ. ಎಲ್ಲರೊಟ್ಟಿಗೆ ಕಲೆ ಒಟ್ಟಿಗೆ ಏನಂತ ಹೇಳಿದ್ರೆ, ನಾವು ಬೆಳಗಿನ ಸಾಯಂಕಾಲದವರಿಗೆ ಈ ಹೋಟ್ಲ್ ವರದಲ್ಲಿ ತಲೆಬಿಸಿಯಲ್ಲೇ ಇರ್ತೇವೆ. ನಾವು ರೀಚಾರ್ಜ್ ಆಗ್ಬೇಕಾ, ಏನೋ ಒಂದು ಮನೋರಂಜನೆ ಬೇಕಂತ ಹೇಳಿದ್ರೆ ಯಾವ್ದಾವುದೋ ಕೆಟ್ಟದ್ದು ಮಾಡೋದಕ್ಕಿಂತ ಇಂಥದ್ದನ್ನು ಮಾಡಿಕೊಂಡ್ರೆ ನಮಗೆ ಜೀವನದಲ್ಲಿ ಒಂದು ಪಾಠ ಕಲ್ತವೂ ಆಗತ್ತೆ, ನಮಗೆ ಮನೋರಂಜನೆ ಆಗತ್ತೆ, ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗತ್ತೆ ಅಂತ. ನೀವು ಒಟ್ಟು ಎಷ್ಟು ಶಾಲೆಗಳನ್ನ ದತ್ತು ತೆಗೆದುಕೊಂಡಿದ್ರಿ? ನಾನು ಈಗ ಒಟ್ಟಿಗೆ ಒಂದು ಶಾಲೆ ಹೋಗಿ ಅದೀಗ 7 ಶಾಲೆ ಆಗಿದೆ. 7 ಶಾಲೆಯನ್ನು ದತ್ತಕ್ಕೆ ತಗೊಂಡಿದ್ದೇನೆ. ಆದ್ರೆ ತಕೊಳ್ಳುವಾಗ ಮಕ್ಕಳೆಲ್ಲ ಕಡಿಮೆ ಇದ್ರು. ವಂಡಸೆ ಶಾಲೆಯಲ್ಲಿ ಒಂದು 80 ಮಕ್ಕಳಿದ್ರು. ಹಾಗೆ ಎಲ್ಲ ವಂಡಸೆ ಶಾಲೆ ಇರ್ಬೋದು, ಚಿತ್ತೂರು ಹೈಸ್ಕೂಲ್ ಇರ್ಬೋದು, ಅಥವಾ ಚಿತ್ತೂರು ಶಾಲೆ, ಮಾರಣಕಟ್ಟೆ ಶಾಲೆ, ಆಲೂರು, ತೆಂಕೋಡಿಗೆ, ಇದೆಲ್ಲ ನಾವು ತಗೊಂಡಿದ್ದೇನೆ. ಈ ಏನಂತ ಹೇಳಿದ್ರೆ, ಮಕ್ಕಳನ್ನು ನಾವು ತಕೊಂಡು ಮಕ್ಕಳಿಗೆ ಯೂನಿಫಾರ್ಮ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಪ್ರತಿಯೊಂದು ಬೆಲ್ಟು, ಚೀಲ ಎಲ್ಲ ಫ್ರೀ ಆಗಿ ಕೊಡ್ತಿದ್ದೇವೆ. ಇದರೊಟ್ಟಿಗೆ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಸರ್ಕಾರ ಹೆಚ್ಚಿಗೆ ಟೀಚರ್ನ ಕೊಡೋದಿಲ್ಲ. ನಾವು ಪ್ರೈವೇಟ್ ಆಗಿ ಒಂದು ಟೀಚರ್ನ ಇಟ್ಟು ಮಕ್ಕಳಿಗೆ ಎಜುಕೇಶನ್ ಇಂಪ್ರೂವ್ ಮಾಡಿದ್ರಿಂದ ಇವತ್ತು ಕ್ಲಾಸ್ ರೂಮೇ ಕಡಿಮೆ ಆಗ್ತಾ ಇದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರೊಟ್ಟಿಗೆ ಕ್ಲಾಸ್ ರೂಮ್ ಮಾಡ್ತು, ಕ್ಲಾಸ್ ರೂಮ್ ಒಟ್ಟಿಗೆ ಮಾಡಿಕೊಟ್ರು ಫರ್ನಿಚರ್ ಕಡಿಮೆ ಆಗಿದೆ. ಹೀಗೆ ಊರಿನವರು ಸಹಾಯನೂ ಕೆಲವೆಲ್ಲ ತಗೊಂಡಿದ್ದೇವೆ. ಅದಕ್ಕಾಗಿ ನಾನು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೇನೆ. ಆ ಟ್ರಸ್ಟ್ ಇಂದ ಈ ಶಾಲೆಗಳನ್ನೆಲ್ಲ ನಡೆಸ್ತಾ ಇದ್ದೇನೆ. ವರ್ಷಕ್ಕೆ ಸಾಧಾರಣ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ನೀವು? ಒಂದು 25-30 ಲಕ್ಷದ ಮೇಲೆ ಖರ್ಚಾಗ್ತದೆ. ಹೌದು. ಈ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ನೀವು ಸೇವೆಯನ್ನ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ನಿಮ್ಗೆ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಏನ್ ಅನ್ಸುತ್ತೆ? ನಿಜವಾಗಿ ಮನುಷ್ಯನಿಗೆ ಶಿಕ್ಷಣ ಬೇಕೇ ಬೇಕು. ಕೆಲಸ ಸಿಕ್ಕತ್ತನ್ನ ಒಂದೇ ಉದ್ದೇಶ ಅಲ್ಲ. ಮನುಷ್ಯನಿಗೆ ಏನಾಗತ್ತಂತ ಹೇಳಿದ್ರೆ, ಅವನ ಆಲೋಚನೆಗಳು, ಅವನು ಮಾಡುವ ಒಂದು ಥಿಂಕಿಂಗ್, ಅದೇ ಆಲೋಚನೆ, ಅಥವಾ ಅವನು ನಾಳೆ ಒಬ್ಬ ವ್ಯಕ್ತಿ ಆಗ್ಬೇಕಿದ್ರೆ ಎಜುಕೇಶನ್ ಬೇಕೇ ಬೇಕು. ಆದ್ರೆ ಇದಕ್ಕೆ ಸರಿಯಾಗಿ ಸರ್ಕಾರ ಸಹಕಾರ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ, ಈ ಗೌರ್ಮೆಂಟ್ ಶಾಲೆಯಲ್ಲಿ ಮೇನ್ ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಊಟ ಬಿಸಿ ಊಟನ ಕೊಡ್ತಾರೆ, ಕುತ್ಕೊಂಡು ತಿನ್ಲಿಕ್ಕೆ ಜಾಗ ಇಲ್ಲ. ಇದಾಗ್ತಿರೋದು. ಅದರಿಂದ ಇದನ್ನೆಲ್ಲ ನಾವು ಮಾಡ್ಕೊಂಡು ಅದರೊಟ್ಟಿಗೆ ಹೋಗ್ಬೇಕಾಗಿದೆ. ಶಿಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಓದಿದ ಅಂತ ಹೇಳಿದ್ರೆ ಆ ಮನೆಯಲ್ಲಿ ನಾನು ತಿಳಿದ ಪ್ರಕಾರ ಒಂದು ಕುಟುಂಬ ಉದ್ಧಾರ ಆಗತ್ತೆ.
ಇದು ಹೇಳಬಲ್ಲೆ. ಇವತ್ತು ಯಾಕಂದ್ರೆ ಹುಡುಗರಿಗೆ ಸಮಾನಕ್ಕಿಂತ ಹೆಚ್ಚಿಗೆಯಾಗಿ ಹುಡುಗಿಯರು ಕೂಡ ಎಜುಕೇಶನ್ ಅಲ್ಲಿ ಮುಂದೆ ಬರ್ತಾ ಇದ್ದಾರೆ, ಹಾಗೆ ಅದೇ ತರ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪೋಷಕರಿಗೆ ಏನಾದ್ರು ಕಿವಿ ಮಾತು ಹೇಳೋದಾದ್ರೆ ಇಲ್ಲ, ನಿಜವಾಗಿ ನಾನು ಹೇಳೋದು ಪೋಷಕರಿಗೆ ನೀವು ಇಂಥ ಒಂದು ಎಜುಕೇಶನ್ ಬಗ್ಗೆ ಸಹಕಾರ ಕೊಡಿ. ಆಮೇಲೆ ಮಕ್ಕಳು ಮನೆಯಲ್ಲಿ ಏನು ಹೋಮ್ವರ್ಕ್ ಮಾಡ್ತಾ ಇದ್ದಾರಾ ಅದನ್ನೊಂದು ನೋಡಿ. ಹಾಗೆ ಆದಷ್ಟು ಮಕ್ಕಳಿಗೆ ಇದ್ರ ಒಟ್ಟಿಗೆ, ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಂದು ಅರ್ಧ ಗಂಟೆ ಭಜನೆ ಮಾಡುವುದು ಅಥವಾ ದೇವರ ಬಗ್ಗೆ, ನೀವು ದೇವಸ್ಥಾನಕ್ಕೆ ಹೋಗುದಿದ್ರೆ ಮಕ್ಕಳನ್ನ ಕರ್ಕೊಂಡೇ ಹೋಗಿ. ಆದಿತ್ಯವಾರ ದಿವಸ ಆದಿತ್ಯವಾರೇ ಇಟ್ಕೊಳ್ಳಿ, ರಜೆ ಇದ್ದ ದಿವಸ ಇಟ್ಕೊಳ್ಳಿ, ಶಾಲೆಗೆ ರಜೆ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ನೀವು ಈ ಮಕ್ಕಳಿಗೊಂದು ಎಜುಕೇಶನ್ ಬಗ್ಗೆ ನೀವು ಹೇಳಿದ್ರೆ, ಅಥವಾ ನಾಳೆ ಯಾರಿಂದ ಸಹಾಯ ತಗೊಂಡು ಎಜುಕೇಶನ್ ತಗೊಂಡಿದ್ದೀರಿ ಅಂತ ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ, ನಾಳೆ ಆ ಮಕ್ಕಳು ಬೇರೆಯವರಿಗೊಂದು ಸ್ವಲ್ಪ ಸಹಾಯ ಮಾಡಬಹುದು. ಇದಕ್ಕೆ ಪೋಷಕರು ಹೇಳಬೇಕಾಗತ್ತೆ, ಮಗು ನೀನು ಈಗ ಓದಿದ್ದಿ, ನಿಂಗೆ ಈ ತರ ಹೆಲ್ಪ್ ಮಾಡಿದ್ದಾರೆ, ನೀನ್ ನಾಳೆ ಒಂದು 10 ಜನಕ್ಕೆ ಹೆಲ್ಪ್ ಮಾಡುವಂತ ಪೋಷಕರು ಇದನ್ನು ಹೇಳ್ಬೇಕಾಗತ್ತೆ. ಈ ಮಾಣಕಟ್ಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದೇ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಿಲ್ಲ. ಪದವಿ ಕಾಲೇಜ್ ಆಗಿರ್ಬೋದು ಅಥವಾ ಬೇರೆ ತಾಂತ್ರಿಕ ಶಿಕ್ಷಣ ಆಗಿರ್ಬೋದು. ಇದನ್ನ ಏನಾದ್ರೂ ಸ್ಥಾಪನೆ ಮಾಡುವ ಈಗ ನಮಗೆ ಆದ್ರೆ ಚಿತ್ತೂರು ಪ್ರೌಢಶಾಲೆಯಲ್ಲಿ ಜಾಗ ತುಂಬಾ ಇದೆ, PU ಕಾಲೇಜ್ ಮಾಡ್ಬೇಕಂತ ಒಂದು ಆಸೆ ಕೂಡ ಇದೆ. ಅದು ಒಂದ್ಸರ್ತಿ ಮಾತು ಕೂಡ ಆಡಿದ್ದೇವೆ. ಊರಿನವರೆಲ್ಲರ ಸಹಕಾರ ಇದ್ರೆ ಅಲ್ಲೊಂದು ಮಾಡ್ಬೇಕಂತ ಹೇಳಿ ಅದೊಂದು ಆಸೆ ಇದೆ. ನಾನು ಪ್ರೈವೇಟ್ ಆಗಿ ಶಾಲೆ ನಾನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಶಿಕ್ಷಣದಿಂದ ನಾನು ದುಡ್ಡು ಮಾಡ್ಲಿಕ್ಕೆ ತಯಾರಿಲ್ಲ. ಶಿಕ್ಷಣಕ್ಕೆ ಖರ್ಚು ಮಾಡ್ತೇನೆ ವಿನ ಶಿಕ್ಷಣದಿಂದ ನಂಗೆ ದುಡ್ಡು ಬೇಡ. ಕೃಷ್ಣಮೂರ್ತಿ ಮಂಜರು ರಾಜಕೀಯಕ್ಕೆ ಬರ್ತಾರ? ಇಲ್ಲ, ಯಾವತ್ತು ನನ್ನ ಜೀವನ ಪರ್ಯಂತ ನಾನು ರಾಜಕೀಯಕ್ಕೆ ಬರುವುದಿಲ್ಲ. ಯಾಕಂದ್ರೆ ಸಮಾಜ ಸೇವೆ ನನ್ನದು. ಯಾಕಂತ ಹೇಳಿದ್ರೆ ಸಮಾಜ ಸೇವೆ ಮಾಡೋಕೆ ರಾಜಕೀಯ ಬೇಕಂತಿಲ್ಲ. ಯಾಕಂದ್ರೆ ಸಮಾಜದಿಂದ ನಾನು ಪಡ್ಕೊಂಡಿದ್ದೇನೆ. ನನಗೆ ಇವತ್ತೆಲ್ಲ ಸಮಾಜ ಕೊಟ್ಟಿರೋದ್ರಿಂದ ನಾನು ಸಮಾಜಕ್ಕೆ ಏನಾದ್ರು ಕೊಟ್ಟೋಗ್ಬೇಕು, ನನ್ನ ಜೀವನ ಪರ್ಯಂತ ನಾನು ರಾಜಕೀಯಕ್ಕೆ ಬರೋದಿಲ್ಲ. ಅಲ್ಲಿ ಇವಾಗ್ಲೇ ನಿಮ್ಮನ್ನ ಆಹ್ವಾನ ಮಾಡ್ಲಿಲ್ವಾ ರಾಜಕೀಯ ಪಕ್ಷದವರು? ತುಂಬಾ ಜನ ಕರೆದಿದ್ದಾರೆ, ಎಲ್ಲರೂ ಕರೆದಿದ್ದಾರೆ. ಆದ್ರೆ ನಾನು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಯಾವತ್ತೂ ಮಾರಣಕಟ್ಟೆ ಮತ್ತು ಧರ್ಮಸ್ಥಳದ ಆಣೆ ಕೂಡ ಹಾಕೊಂಡಿದ್ದೇನೆ, ರಾಜಕೀಯ ಬೇಡ ಅಂತ. ಇವತ್ತು ನೀವು ಒಬ್ರು ಹೋಟೆಲ್ ಉದ್ಯಮಿಯಾಗಿ ಈ ಹೋಟೆಲ್ ಉದ್ಯಮ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೋಟೆಲ್ ಉದ್ಯಮದಾರರಿಗೆ ಹೇಳ್ಬೋದಾ ಅಂತ? ಸಮಸ್ಯೆ, ಹೋಟೆಲ್ಗೆ ದಿವಸ ಗ್ರಾಹಕರಿಗೆ ಡಿಮ್ಯಾಂಡ್ ಇದೆ, ಗ್ರಾಹಕರು ಬರ್ತಾ ಇದ್ದಾರೆ, ಆದ್ರೆ ಕೆಲಸಗಾರರಿಲ್ಲ. ಕೆಲಸಗಾರರು ದಿವಸ ಕಡಿಮೆ ಆಗ್ತಾ ಇದ್ದಾರೆ. ಮೇನ್ ಒತ್ತಡ ಕೆಲಸಗಾರದ್ದು. ಹೋಟ್ಲಿಗೆ ಯಾವತ್ತು ದಿವಸ ಡಿಮ್ಯಾಂಡ್ ಆಗ್ತಾ ಇದೆ ಇನ್ನು. ಯಾಕಂತ ಹೇಳಿದ್ರೆ ಜನರು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಕಷ್ಟ ಆದ್ರಿಂದ ಹೋಟ್ಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಆದ್ರೆ ನಮಗೆ ಮೇನ್ ಪ್ರಾಬ್ಲಮ್ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋಕೋ ಮೇಂಟೆನೆನ್ಸ್ ಮಾಡೋಕೋ ತೊಂದರೆ ಇಲ್ಲ, ಜನದ ಪ್ರಾಬ್ಲಮ್. ಜನ ಯಾಕಂತ ಹೇಳಿದ್ರೆ ಅದು ನಾನು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಮೊದಲಿನ ನಂಗೆ 8-10 ಮಕ್ಕಳಲ್ಲ, ಒಬ್ರು ಅಥವಾ ಇಬ್ರು ಅವ್ರಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಅವರು ಇನ್ನೊಂದು ಏನಾಗಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ 18 ವರ್ಷದ ಒಳಗಿನ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಬಾರ್ದು ಅಂತ. 18 ಆದ್ರ ಮೇಲೆ ಅವ ಒಂದು 10ನೇ ಕ್ಲಾಸ್ ಓದಿರ್ತಾನೆ, ಸ್ವಲ್ಪ ತಿಳುವಳಿಕೆ ಕೂಡ ಬಂದಿರ್ತದೆ. ಆವಾಗ ಬಂದು ಅವನು ಹೋಟ್ಲೆ ಕೆಲಸ ಮಾಡಂತ ಹೇಳಿದ್ರೆ ಅವ ಕೆಲಸ ಮಾಡೋಕೆ ತಯಾರಿಲ್ಲ. ಎರಡನೇ, ಇವತ್ತಿನ ಕಾಲ ಪ್ರಕಾರ ಗಂಡು ಮಕ್ಕಳು ಜಾಸ್ತಿ, ಹೆಣ್ಣು ಮಕ್ಕಳು ಕಡಿಮೆ. ಹೆಣ್ಣು ಮಕ್ಕಳಿಗೆ ಡಿಮ್ಯಾಂಡ್ ಇದೆ, ಆದ್ರಿಂದ ಹೋಟ್ಲಲ್ಲಿ ಕೆಲಸ ಮಾಡುವವರಿಗೆ ಮದುವೆ ಆಗ್ತಿರ್ಲಿಲ್ಲ. ಇದು ಒಂದು ಸಮಸ್ಯೆಗಳಿದೆ. ಯಾಕಂದ್ರೆ ಹೆಣ್ಮಕ್ಳು ಒಪ್ಪುತ್ತಿಲ್ಲ ಹೋಟ್ಲಲ್ಲಿ ಕೆಲಸ ಮಾಡುವವರಿಗೆ, ಕೃಷಿಕರಿಗೆ, ದೇವಸ್ಥಾನದಲ್ಲಿ ಪೂಜೆ ಮಾಡುವವರಿಗೆ ಇದೆಲ್ಲ ಆಗ್ತಾ ಇಲ್ಲ. ಆಮೇಲೆ ಒಬ್ರು ಯಶಸ್ವಿ ಹೋಟೆಲ್ ಉದ್ಯಮಿಯಾಗಿ ಈ ಆಹಾರದಲ್ಲಿ ಕಲಬೆರಕೆ ಬಗ್ಗೆ ನೀವು ಸಾಕಷ್ಟು ಜಾಗೃತಿ ವಹಿಸ್ತಾ ಇದ್ರಿ. ಈ ಬಗ್ಗೆ ಜನರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವೀಗ ಹೇಳ್ತಾ ಇರೋದು ನೋಡಿ, ಪ್ರತಿಯೊಂದು ಹಾಲು ಒರಿಜಿನಲ್ ಅಲ್ಲ, ತುಪ್ಪ ಒರಿಜಿನಲ್ ಅಲ್ಲ, ಮೊಸರು, ಎಣ್ಣೆ ಯಾವುದೇ ಆಗಲಿ ಈಗ ಒರಿಜಿನಲ್ ಆಗ್ತಾ ಇಲ್ಲ. ತರಕಾರಿ ಕೂಡ ನಿಮಗೆ ಗೌರ್ಮೆಂಟ್ ಗೊಬ್ಬರ ಹಾಕಿ ಬೆಳೆಸಿ ನೋಡಿ. ಮೊದಲೆಲ್ಲ ಸೌತೆಕಾಯಿ, ಗುಂಬಳಕಾಯಿ ಮಳೆಗಾಲದಲ್ಲಿ ಅದನ್ನು ಬೇಸಿಗೆ ತಿಂಗಳಲ್ಲಿ ಕಟ್ಟಿದ್ರೆ ಒಂದು 8-10 ತಿಂಗಳು ಅದು ಬರ್ತಿತ್ತು, ಹಾಳಾಗ್ತಿರ್ಲಿಲ್ಲ. ಇವತ್ತು 4 ದಿವಸ ಕೂಡ ಬರೋದಿಲ್ಲ, ಹೊರತು ಹೋಗುತ್ತೆ ನೋಡಿ. ಒಂದು ಕಡಲೆ ಎಣ್ಣೆ ಮಾಡ್ಬೇಕಿದ್ರೆ 3 ಕಿಲೋ ಕಡಲೆ ಬೇಕು. 1 ಕಿಲೋ ತುಪ್ಪ ಮಾಡ್ಬೇಕಿದ್ರೆ ಇವತ್ತಿನ ಪ್ರಕಾರ 1500 ಒಳಗೆ ಯಾರೂ ತುಪ್ಪ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ಅಲ್ಲಿ 450-500 ರೂಪಾಯಿಗೆ ತುಪ್ಪ ಸಿಗುತ್ತೆ, 140-150 ರೂಪಾಯಿಗೆ ಎಣ್ಣೆ ಸಿಗುತ್ತೆ. ಇದು ಹೇಗೆ ಸಿಗುತ್ತೆ ಅದು ನೀವೇ ಆಲೋಚನೆ. ಕಲಬೆರಕೆ ಇದ್ರಿಂದಲೇ ಸಿಗುತ್ತೆ. ಮತ್ತು ಮೊಸರು ಹಾಗೆ, ಒಳ್ಳೆ ಹಾಲನ್ನು ನಾವು ತಗೊಂಡು ಬಂದು ಬಿಸಿ ಮಾಡಿ ಅದಕ್ಕೆ ಮೊಸರು ಹಾಕಿದ್ರೆ ಅದು ಮೊಸರು. ಇವತ್ತೆಲ್ಲ ಅದಕ್ಕೆ ಮೊಸರು ಕೂಡ ಪೌಡರ್ ಮಿಕ್ಸ್ ಮಾಡಿ ಅದು ದಪ್ಪ ಬರಬೇಕು, ದಪ್ಪ ಗಟ್ಟಿ ಇರಬೇಕಂದ ವಿಷಯಕ್ಕೆ
ಅದು ಹಾಲಿನಿಂದ ಅಷ್ಟು ಗಟ್ಟಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪೌಡರ್ ಹಾಕಿ ಗಟ್ಟಿ ಮಾಡ್ತಿದ್ದಾರೆ ಎಲ್ಲ. ಇವತ್ತು ನಾವು ತಿಂತ ಇರೋದು ಕಲಬೆರಕೆ ಜಾಸ್ತಿ. ಇದಕ್ಕೆ ಗೌರ್ಮೆಂಟೇ, ಸರ್ಕಾರನೇ ಇದಕ್ಕೆ ಮಾಡ್ಬೇಕು, ಬಿಟ್ಟ ಮೇಲೆ ಬೇರೆ ಯಾರಿಂದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣಮೂರ್ತಿ ಮಂಜ್ರವರು ಹೋಟೆಲ್ ಉದ್ಯಮವನ್ನ ನಮ್ಮ ಉಡುಪಿ ಜಿಲ್ಲೆ ಕಡೆಗೆ ವಿಸ್ತರಣೆ ಮಾಡುವ ಆಲೋಚನೆ ಇದೆಯಾ? ಇಲ್ಲಿಯ ಜನರಿಗೆ, ಒಂದಿಷ್ಟು ಜನರಿಗೆ ಕೆಲಸ ಕೊಡ್ಲಿಕ್ಕೆ, ಅಥವಾ ಬೇರೆ ಉದ್ಯಮವನ್ನ ಆರಂಭ ಮಾಡ್ತಾರಾ? ಇಲ್ಲ, ನನಗೆ ಹೋಟ್ಲು ವ್ಯವಹಾರ ಮಾತ್ರ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮಾಡುವ ಆಲೋಚನೆ ಇಲ್ಲ. ಏನಿದ್ರು ಹೈದರಾಬಾದು, ಯಾಕಂತ ಹೇಳಿದ್ರೆ ಅಲ್ಲೇ ನಾವು ಸ್ಥಿರವಾಗಿದ್ದೇವೆ. ಅಲ್ಲೇ ಇದ್ದದ್ದು ಹೋಟ್ಲನ್ನೇ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾಳೆ ಪುನಃ ಇಲ್ಲೊಂದು ಕಾಲಿಟ್ಟು ನಮಗೆ ನ್ಯಾಯ ಮಾಡ್ಲಿಕ್ಕೆ ಆಗದಿದ್ದಾಗ ನಾವು ಬ್ರಾಂಚ್ ಮಾಡಬಾರ್ದು, ನನ್ನ ಅಭಿಪ್ರಾಯ. ಎಲ್ಲೇ ಆಗಿರ್ಲಿ. ಅದರಿಂದ ನನಗೆ 60, ನಾನಿನ್ನು ನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ 60 ವರ್ಷ ರಿಟೈರ್ಮೆಂಟ್ ಮಾಡಿ ಬಿಡುತ್ತೆ. ಆದರೆ ವ್ಯಾಪಾರ ಮಾಡುವವರಿಗೆ ರಿಟೈರ್ಮೆಂಟ್ ಇಲ್ಲ. ಆದರೆ ಎಷ್ಟು ದಿವಸ ನಾನು ಇದ್ದೇನೆ ಅಷ್ಟು ದಿವಸ ಹೋಟ್ಲ್ ಜೀವನವನ್ನು ಮಾಡ್ಕೊಂಡು ಹೋಗ್ತೇನೆ. ಇಲ್ಲಿ ಮಾಡುವ ಆಲೋಚನೆ ನನಗಿಲ್ಲ. ಇಷ್ಟೊತ್ತು ನಮ್ಮ ಜೊತೆ ಅಭಿಮುಖದಲ್ಲಿ ಮಾತನಾಡಿದಂಥ ಮಾರನಕಟ್ಟೆ ಕೃಷ್ಣಮೂರ್ತಿ ಮಂಜರವರಿಗೆ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದ. ನಮ್ಮನ್ನು ಕರೆದು ನೀವು ಇದೆಲ್ಲ ನಮ್ಮ ಊರವರಾಗಿ, ನಮ್ಮ ಶ್ರೇಯೋಭಿಲಾಷಿಗಳಾಗಿ ನೀವು ಅದನ್ನ ನಮಗೊಂದು ಇಲ್ಲಿ ಕರೆಸಿ ಒಂದು ನಮಗೆ ಮರ್ಯಾದೆ ಕೊಟ್ಟೋದು ಒಳ್ಳೆಯ ರೀತಿಯಿಂದ ಇದು ಮಾಡಿದ್ದಕ್ಕೆ ನಿಮಗೆ ಧನ್ಯವಾದ ನಾನು ಹೇಳಬೇಕು.